ನಿಧಾನ ಹೋಗ್ಬೇಕು ಅಂತ ವಿನಂತಿ. ನಿಧಾನವಾಗಿ ಪ್ರಧಾನ, ದಯವಿಟ್ಟು ನಿಧಾನವಾಗಿ ಚಲನೆ ಮಾಡಿ. ಆಗಮನ ಹೋಗ್ತಾ ಇದ್ದಾರೆ. ಕನ್ನಡ ಬೇಲೂರ ಶ್ರೀಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆಯೇನು ಅಣ್ಣ ನುಡಿದ ನುಡಿಗಾಡು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಈಗೆಲ್ಲ ಕೆಲ ನಾಡು ನುಡಿಗೆ ಈಗೆಲ್ಲ ಕೆಲ ನಾಡು ನುಡಿಗೆ ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈರಿಗೆ ಎದುರಾರೋ ನಿನಗೆ ನಾಡು ನಾಡು ಎಲ್ಲ ನಿನ್ನದು ಈ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನೀ ನಮ್ಮ ನಿದ್ದರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಹೆಚ್ಚಿದ ಈ ಕತ್ತಿಗೆ ಹೊರಗಂತೆ ನಾವು ಎಂದು ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ ಚಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಚ್ಚಿದ ಅಜಂತ ಎಲ್ಲರನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾಮಿ. ಹುಡುಗರು ಬಾಳ್ ತಾಯಿಯವ್ರು ಕೊಟ್ಟು ಈ ತರ ಮರದಲ್ಲಿ ಹೋಗ್ತಾ ಇಲ್ಲ. ಕಾವೇರಿ ಮಡಿಲಲ್ಲಿ ನಗುವಿ ಸಿರಿಗನ್ನಡ ಒಂದೊಂದಾಗಿ ಬರಬೇಕು. ಕನ್ನಡಾಂಬೆಗೆ 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 ಕನ್ನಡಾಂಬೆಗೆ. My mind is breathing in. Break out, I've got to see. Spent all my life holding all of it closely. I played it innocent, a feel of discontent. I
and I'm fearless. Exaggerated, that's what you assume. The story's over now, I must conclude. I am conflicted, watching where I step still, hanging in the balance, not the life I want to live. I want to take it all, standing tall, fear I weighed the person you are. Oh, break out, I've got to see. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಸಮಸ್ತ ಹಳ್ಳಿಯಲ್ಲಿ ಕನ್ನಡಿಗರು ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಈ ಕನ್ನಡ ರಾಜ್ಯೋತ್ಸವದ 1956ರಂದು ಕನ್ನಡವಾಗಿ ಪರಿಗಣನೆಯಾಯಿತು. ಈ ಕನ್ನಡ ರಾಜ್ಯೋತ್ಸವ ಬಂದು ಮತ್ತು 70 ವರ್ಷಗಳು ಕೂತುಕೊಂಡಿವೆ. ಈ ಕನ್ನಡ ಬೆಳೆಸಿ ಹೋಗುತ್ತಿದೆ. ಈ ಕನ್ನಡವನ್ನು ಬೆಳೆಸಬೇಕಾದರೆ ಪ್ರತಿಯೊಬ್ಬರ ಒಂದು ಕರ್ತವ್ಯ ಹಾಗೂ ಒಂದು ಹಕ್ಕು. ಯುವಕರೆಲ್ಲರಿಗೂ ಕೂಡ ಅವೇರ್ನೆಸ್ ಕೊಟ್ಟು ಈ ಸಮಾರಂಭಕ್ಕೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ಕೂಡ ಉಪ್ಪರಹಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ರಂಗಸ್ವಾಮಿ ಬೆಟ್ಟದ ತುದಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡಾಂಬೆಗೆ, ಜೈ ಕನ್ನಡಾಂಬೆಗೆ. ವೇಗದ ಜಲಪಾತದಲ್ಲಿ ವಿದ್ಯುತ್ ಎಲ್ಲರೂ ಕೂಡ ಸಾಲಾಗಿ ಬರಬೇಕಾಗಿ ಕೇಳ್ತಾ ಇದ್ದೀವಿ. ಅಲ್ಲಿರೋ ಹುಡುಗರೆಲ್ಲ ಬರಬೇಕು. ನವೀನ ಗಾಡಿ ಅಲ್ಲೇ ಹಾಕು. ನನ್ನ ತೆಗಿಬೇಡ ಇಲ್ಲವ ಕುಣಿತಾಣ ತೆಗಿಬೇಕು.
ಭೂದೇವಿಯ ಮಕುಟದ ನವಮಣಿಯೇ ಅಂಗದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ. ಅಂದ್ರೆ ಎಲ್ಲಾನು ಔಟ್ಸೋರ್ಸು ಹೊರಗುತ್ತಿಗೆ ಈ ಥರದಲ್ಲೆಲ್ಲಾನು ಇವತ್ತು ಎಲ್ಲಾನು ನೋಡಿದ್ರು ಖಾಸಗೀಕರಣ ಈ ಥರದ್ದೆಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ಇವತ್ತು ಉದ್ಯೋಗ ಅಂತಕ್ಕಂಥದ್ದು ಸೃಷ್ಟಿ ಆಗಬೇಕು, ಉದ್ಯೋಗಗಳು ಕೊಡಬೇಕು. ಇವತ್ತು ಯಾವ್ಯಾವುದೋ ಫಾರಿನ್ ಯೂನಿವರ್ಸಿಟಿಗಳಂತೆ, ಫಾರಿನ್ ಎಜುಕೇಷನ್ ಅಂತೆ, ಈ ಥರದ್ದು ಮನಸ್ಸು ಬಂದಂಗೆಲ್ಲ ಇವತ್ತು ನೀವು ಗೌರಿಬಿದೂರು ಒಳಗಡೆ ಯಾವ್ದು ಕೇಂದ್ರೀಯ ವಿದ್ಯಾಲಯ ಅಂತ ಒಂದಿದೆ, ಅಲ್ಲಿ ಕನ್ನಡನೇ ಇಲ್ಲಪ್ಪ ಸಬ್ಜೆಕ್ಟು, ಅಲ್ಲಿ ಹಿಂದಿನೂ ಮತ್ತು ಯಾವ್ದು ಇಂಗ್ಲೀಷ್ ಕಲಿಸ್ಕೊಡ್ತಾರೆ. ಅಲ್ಲಿ ನಮ್ಮ ಕನ್ನಡ ಮಕ್ಕಳು ಅಲ್ಲಿ ಕನ್ನಡ ಕಲಿಯಂಗಿಲ್ಲ. ಇಂಥ ವಾತಾವರಣ ಬೆಳೆದ್ಬಿಟ್ರೆ ಹಿಂಗಡ ಹೊಸಗನ್ನಡ ಜಾಸ್ತಿ. ಎಂಥ ಸಾಹಿತಿಗಳಿದ್ದಾರೆ ಗೊತ್ತಾ ನಮ್ಮ ಕನ್ನಡದಲ್ಲೇ, ಸಾಕಷ್ಟು ಸಾಹಿತಿಗಳು, ಚಿಂತಕರು, ಮೇಧಾವಿಗಳು, ಇಷ್ಟೆಲ್ಲ ಜನ ಇವತ್ತು ಕನ್ನಡನ ಉಳಿಸಿ ಬೆಳೆಸಿದಾರಲ್ಲ, ಅದನ್ನು ನಾವು ಮುಂದುವರಿಸ್ತಕ್ಕಂಥ ಕೆಲಸ ನಮ್ಮ ಮೇಲೆ ಇದೆ ಅಂತ. ಈ ಥರದ ಒಂದು ಏನು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ 70ನೇ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರಬೇಕು, ಮಕ್ಕಳಿಗೆ ಸ್ಟೇಟ್ ಲೆವೆಲ್ ಒಂದು ಅವಾರ್ಡ್ ಕೊಡ್ತಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಬರುತ್ತೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ಕೊಟ್ಟರೆ ಅವ್ರಿಗೆ 5 ಲಕ್ಷ ಬಹುಮಾನ, 5 ಲಕ್ಷ, 25 ಗ್ರಾಮ್ ಚಿನ್ನ, ಆಮೇಲೆ ಪ್ರಶಸ್ತಿ ಫಲಕ ಇರುತ್ತೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲೂ ಪ್ರಶಸ್ತಿ ಕೊಡ್ತಾರೆ. ಅವರೇ ಸುಮ್ಮನೆ ಸನ್ಮಾನ ಮಾಡ್ತಾರೆ, ಏನು ದುಡ್ಡು ಗಿಡ್ಡು ಏನು ಕೊಡಲ್ಲ, ತಾಲೂಕು ಮಟ್ಟದಲ್ಲೂ ಮಾಡ್ತಾರೆ. ಅಂದರೆ ಬರೀ ರಾಜ್ಯೋತ್ಸವಗಳಂತಕ್ಕಂಥದ್ದು ಏನು ಆಚರಣೆ ಸೀಮಿತ ಆಗಬಾರ್ದು. ಯಾಕಂದ್ರೆ ಬರೀ ಆಚರಣೆ ಮಾಡಿಬಿಟ್ಟು ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಂತ ಹೇಳ್ಬಿಟ್ಟು ಆಮೇಲೆ ಮರೆದು ಬಿಟ್ರೆ ಏನು ಪ್ರಯೋಜನ? ಹಂಗಾಗಬಾರ್ದು. ಭಾಷೆ ಅಂತಕ್ಕಂಥದ್ದು ಇಂಚಿರಬೇಕು. ಏನು ಬರ್ಸ್ತೀವಿ ನಾವು, ನಮ್ಮ ಮನೆ ಮುಂದೆ ಬೋರ್ಡ್ ಹಾಕೋಬೇಕಾದ್ರೆ ನಾವು ನಮ್ಮ ಪ್ರತಿಷ್ಠೆ ಏನು ಗೊತ್ತೇನು ಇಂಗ್ಲೀಷ್ನಲ್ಲೇ ಹಾಕೋಬೇಕು. ಈಗ ಲೆಟ್ರೇಡ್ ಅಲ್ಲಿ ಏನು ಯಾವ್ದ್ರಲ್ಲಿ ನೋಡಿಸ್ತೀವಿ ನಾವು, ಇಂಗ್ಲೀಷ್ನಲ್ಲೇ ಲೆಟ್ರೇಡ್ ಬೇಡ. ಯಾಕಂದ್ರೆ ನಾನು ಬೇರೆ ಕಾಲೇಜುಗಳಲ್ಲಾದ್ರಿಂದ ಜಾಸ್ತಿ ಮಾತಾಡ್ತಾ ಇದ್ದೆ. ಸದ್ಯಕ್ಕೆ ನಮ್ಮ ಇಷ್ಟು ಮಕ್ಕಳಿಗೆ, ಇಷ್ಟು ಜನಕ್ಕೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀವೆಲ್ಲ ಸೇರ್ಕೊಂಡು ಸ್ವಲ್ಪ ಆದಷ್ಟು ನಾನು ಅವಾಗ ಹೇಳದ್ನಲ್ಲ, ಸ್ವಲ್ಪ ಅರ್ಲೇಟ್ ಮಾಡಿದ್ರೆ ಚೆನ್ನಾಗಿರುತ್ತಂತ. ಯಾಕಂದ್ರೆ ಒಂದು 9:00ವರೆಗೆ ಧ್ವಜಾರೋಹಣ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಕ್ಕಳಿಗೆಲ್ಲ ಪ್ರಶಸ್ತಿ ಕೊಡೋದು, ಏನನ್ನ ಆ ಥರದ್ದೆಲ್ಲ ಕಲ್ಚರಲ್ಲು ಏನನ್ನ ಮಾಡಿಸಿ ಆ ಥರದ್ದೆಲ್ಲ ಒಂದು ಸೇರ್ಬೇಕು. ಈಗ ನೋಡಪ್ಪ, ಎಲ್ರಿಗೂ ಬಿಡುವಿಲ್ಲ. ಈಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ, ಆದ್ರೂ ಬಿಡು ಮಾಡ್ಕೋಬೇಕು ನಾವೆಲ್ಲ. ಯಾಕಂದ್ರೆ ಭಾಷೆಗೋಸ್ಕರ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೋಡಿ, ನಮ್ಗೆ ಹೇಳ್ತಾ ಇದ್ರು, ಹರಿಕೃಷ್ಣ ಹೇಳ್ತಾ ಇದ್ರು, ಸರ್ ಈಗ ಏನಾಗಿದ್ರೆ ಹುಡುಗರು ಮೊಬೈಲ್ ತಗೊಂಡ್ಬೇಕಾದ್ರೆ ಗಂಟೆಗಟ್ಟಲೆ ಎಲ್ಲೋ ಕೂತ್ಕೊಂಡು ಎಲ್ಲ ಜಗಲಿ ಕಟ್ಟೆ ಮೇಲೆ ಕಾಳ ಕಲಿಡ್ತಾರೆ. ಆದ್ರೆ ಬಂದ್ರು ಇಂಥ ಕಾರ್ಯಕ್ರಮಗಳು ಅಂದ್ರೆ ಬರೋದಿಲ್ಲ. ಅದಕ್ಕೆ ಅವ್ರಿಗೆಲ್ಲ ನೋಡಿ, ಈಗ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾವು ತಪ್ಪು ಮಾಡಲ್ಲ. ನಿಜವಾಗಿನೂ ನಾನು ಜವಾಬ್ದಾರಿಯಾಗಿ ಈ ಊರಿನಲ್ಲಿ ನಾನು ಏನೋ ಒಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಒಂದು ಗಿಡ ನೆಡ್ತಾ ಇದ್ದೀನಿ, ಏನೋ ಒಂದು ರಸ್ತೆಗೆ ಮಣ್ಣಾಕ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದ್ರೆ ನಾವು ನಿಜವಾಗಿ ಕೆಟ್ಟವರಾಗಿ ಸಾಧ್ಯ ಇಲ್ಲ. ನಮ್ಮಿಂದ ಇನ್ನೊಬ್ರು ಹಂಗೆ ಊರಿನಲ್ಲಿ ಎಲ್ಲರೂ ಚೆನ್ನಾಗಿ ಆಗ್ತಾರೆ, ಅನ್ಯೂನ್ಯವಾಗಿರ್ಬೇಕು. ಅದಕ್ಕೆ ಕುವೆಂಪು ಹೇಳ್ದಂಗೆ ಸರ್ವಜನಾಂಗದ ಶಾಂತಿ ತೋಟ ಆಗಬೇಕು. ಎಲ್ಲರೂ ಚೆನ್ನಾಗಿ ನಾವು ಒಟ್ಟಾಗಿ ಒಂದು ಸಾಮರಸ್ಯದಿಂದ ಊರಿನಲ್ಲಿ ಈ ರಾಜಕೀಯಗಳಿದ್ದೇನೆ ಇವು
ಅಲ್ವಾ, ರಾಜಕೀಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಇಂಥ ಸಂಘಟನೆಗಳು ಬಂದಾಗ ನಿಜವಾಗಿಯೂ ನಾವು ಆ ಥರದ ಒಂದು ಕೆಲಸ ಮಾಡಿದ್ರೆ ನಾವು ನೋಡಿ ಎಲ್ಲ ನಮ್ಗೆ ಒಂದು ಆಲೋಚನೆ ಬರುತ್ತೆ, ಒಳ್ಳೆಯವನಾಗೋದಕ್ಕೆ ಒಂದು ಇವೆಲ್ಲ ಕಾರಣ ಆಗ್ತವೆ ನಿಜವಾಗಿಯೂ. ಇಲ್ಲ ಅಂದ್ರೆ ಬಿಡಪ್ಪ ಅವನೇನೋ ಮಾಡ್ಕೊಂತಾನೆ ಇವನೇನೋ ಮಾಡ್ಕೊಂತಾನೆ ಅಂತೇಳಿ ಈ ಥರದ್ದು ನಾವು ಆಗ್ಬಾರ್ದು. ಈ ಥರದ್ದೆಲ್ಲ ಒಂದಷ್ಟು ಒಳ್ಳೆ ಕೆಲಸ ಹೇಳ್ತಾ, ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ಯಾಕಂದ್ರೆ ಇವತ್ತು ಎಲ್ಲ ಕಡೆ ಕಣ್ಮರೆ ಆಗಿಬಿಟ್ಟಿದೆ. ಆದರೂ ನೀವು ಇವತ್ತು 6 ವರ್ಷ 7 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಮತ್ತೊಮ್ಮೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡಿಗನಾಗಿರು. ಕನ್ನಡವೇ ಸತ್ಯ, ಅಲ್ಲ ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಕನ್ನಡ ಭಾಷೆ ಬಗ್ಗೆ ಸರ್ಕಾರಗಳು ಯಾವ ರೀತಿ ಧೋರಣೆ ತೋರ್ತಾ ಇದ್ದಾವೆ, ನಾಮಕ ವ್ಯವಸ್ಥೆಯಲ್ಲಿ ಈ ಥರ ಕನ್ನಡ ಅಂತ ಹೇಳ್ಬಿಟ್ಟು ಪರಿಷತ್ತುಗಳು ಅದಕ್ಕೆಲ್ಲಾನು ಏನು ದುಡ್ಡು ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕನ್ನಡದ ಭಾಷೆಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ವಿನಃ ಕನ್ನಡನ ಬೆಳೆಸ್ತಾ ಇಲ್ಲ. ಅದೇ ಕನ್ನಡ ಭಾಷೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸಮಯ ಆಗಿದೆ. ಈಗ ನಾವು ಟೀಚರ್ಸು ನಿಂತ್ಕೊಂಡ್ರೆ ಗಂಟೆಗಳು ನಿಂತ್ಕೊಂಡು ಮಾತಾಡ್ತೀವಿ. ಹಾಗಾಗಿ ನಾನು ಸಮಯಾವಕಾಶವನ್ನು ಜಾಸ್ತಿ ತಗೊಳ್ಳೋದಿಲ್ಲ. ನಂದೊಂದು ಒಂದು ಅಭಿಪ್ರಾಯ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಕ್ಕಂಥ ಒಂದು ಮಾತಿದೆ. ಆ ಒಂದು ಕೆಲಸವನ್ನು ಏನು ಈ ಹಳೆ ವಿದ್ಯಾರ್ಥಿಗಳು 6 ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ, ಇದನ್ನು ಸ್ವಲ್ಪ ಮಾರ್ಪಾಟ್ ಮಾಡಿಕೊಂಡ್ರೆ ಇದು ಸಮುದಾಯದ ಭಾಗವಹಿಸುವಿಕೆಯನ್ನು ನಾವು ಒಳಗೊಂಡ್ರೆ ಇನ್ನಷ್ಟು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥ ಒಂದು ನನ್ನ ಅಭಿಪ್ರಾಯ. ಈಗ ನಮ್ಮ ಹಳೆಹಳ್ಳಿ ಪ್ರಾಥಮಿಕ ಶಾಲೆ ಇರ್ಬೋದು ಅಥವಾ ಪ್ರೌಢಶಾಲೆ ಇರ್ಬೋದು, ಈಗ ದಿನೇ ದಿನೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರತಿದಿನ ನಿಮ್ಮ ಹಳೆಹಳ್ಳಿ ಗ್ರಾಮಕ್ಕೆ ಸುಮಾರು 7 ರಿಂದ 8 ವ್ಯಾನ್ಗಳು ಬರ್ತಾ ಇದೆ. ಏನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಕ್ಕಂಥ ಒಂದು ವ್ಯಾಮೋಹದಿಂದ ಎಲ್ಲ ಈಗ ನೋಡಿ, ನಾವು ಸರ್ಕಾರಿ ಶಾಲೆಗಳಲ್ಲಿ ಪೋಷಕರ ಸಭೆಗಳನ್ನು ಆಯೋಜನೆ ಮಾಡಿದಾಗ ಮನೆಗೂ ಭೇಟಿ ಕೊಟ್ಟು ಪೋಷಕರಿಗೆ ಮಾತಾಡಿ, ಶಾಲೆಗೆ ಬನ್ನಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಶ್ಲೇಷಣೆ ಮಾಡಿ, ಶಿಕ್ಷಕರ ಬಗ್ಗೆ ವಿಶ್ಲೇಷಣೆ ಮಾಡಿ, ಶಾಲೆಯ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ವಿಶ್ಲೇಷಣೆ ಮಾಡಿ, ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ನಾವು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಬರೋದಿಲ್ಲ. ಆದರೆ ವ್ಯಾನ್ ಬಂದ ತಕ್ಷಣ ಬುತ್ತಿ ಸಮೇತ ಮಕ್ಕಳನ್ನ ಇಟ್ಕೊಂಡು ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಇದು ಮಾಡಬಾರ್ದಂತಲ್ಲ, ಮಕ್ಕಳಿಗೆ ತಂದೆ ತಾಯಿಯಾದವರು ಈ ಒಂದು ಜವಾಬ್ದಾರಿಯನ್ನು ಇಟ್ಕೋಬೇಕು. ಅದೇ ಒಂದು ಜವಾಬ್ದಾರಿಯನ್ನು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸೋದಕ್ಕೆ ಬಳಸ್ಕೊಂಡ್ರೆ ಅದು ತುಂಬ ಅತ್ಯುತ್ತಮವಾದ ಕೆಲಸ ಆಗ್ತದೆ. ಕನ್ನಡನೂ ಉಳಿತದೆ, ಕನ್ನಡ ಶಾಲೆಗಳು ಉಳಿತದೆ. ಕನ್ನಡ ಶಾಲೆ ಉಳಿದ್ರೆ ಕನ್ನಡ ಸಂಸ್ಕೃತಿ ಉಳಿತದೆ, ಸಂಪ್ರದಾಯ ಉಳಿತದೆ, ಭಾಷಾಭಿಮಾನ ಉಳಿತದೆ. ಹಾಗಾಗಿ ಕನ್ನಡ ಶಾಲೆಗಳನ್ನು ಉಳಿಸೋದಕ್ಕೆ ತಾವೆಲ್ಲ ಏನು ಈ ಒಂದು ಕಾರ್ಯಕ್ರಮ ಒಂದು ಮಾದರಿ ಆಗಲಿ. ಈ ಕಾರ್ಯಕ್ರಮವನ್ನು ಇಲ್ಲಿ ಧ್ವಜಾರೋಹಣ ಮಾಡಿಕೊಂಡು ಊರಲ್ಲಿ ಒಂದು ರೀತಿಯ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಿರ್ವಹಿಸೋ ಮೂಲಕ ಎಲ್ಲ ಸಮುದಾಯದವರನ್ನ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸ್ಕೊಂಡು ಮಾಡಿದ್ರೆ ಮತ್ತಷ್ಟು ಪ್ರಚಾರ ಸಿಕ್ಕರೆ ಮಕ್ಕಳಲ್ಲಿ ತಂದೆ ತಾಯಿಗಳಲ್ಲಿ ಕನ್ನಡದ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಶಾಲೆಗಳಿಗೆ ಸೇರಿಸ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದಾಗಿದೆ. ಹಾಗಾಗಿ ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಹುಮ್ಮನಸ್ಸಿನಿಂದ ಮಾಡಿದ್ದೇ ಆದರೆ ನಮ್ಮ ಸಂಪೂರ್ಣ ಸಹಕಾರ ನಿಮಗೆ ಇರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ಒಂದು ಮಾತುಗಳಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಕನ್ನಡದ ಬಗ್ಗೆ 2 ಮಾತುಗಳನ್ನು ಆಡಿದ ಗಂಗಾಧರಪ್ಪ ಸರ್ಗೆ ವಂದನೆಗಳೇ ಹೇಳ್ತೀನಿ. ಅದೇ ರೀತಿ ಕಿರಣಣ್ಣವರು 1-2 ಮಾತು ಮಾತಾಡಬೇಕು ಅಂತ ಕೇಳ್ತೀನಿ. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಉತ್ಸಾಹ 6ನೇ ವರ್ಷದ ಈ ಒಂದು ಸಂಭ್ರಮಾಚರಣೆಗೆ ಕಾರಣೀಭೂತ ಆಗಿದೆ. ಇಬ್ಬರು ಅತಿಥಿ ಗಣ್ಯರು ಕೂಡ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಪ್ರತಿ ಪದ ಕೂಡ ಅರ್ಥಪೂರ್ಣವಾದಂಥದ್ದು, ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯುವಕರಲ್ಲಿ ಕನ್ನಡ ಜಾಗೃತಿ ಮೂಡಬೇಕಾಗಿರೋಂಥದ್ದು ಮತ್ತು ಮಕ್ಕಳಲ್ಲಿ ಕನ್ನಡತನ, ಕನ್ನಡ ಭಾಷೆ ಬಗ್ಗೆ ಅಭಿಮಾನ, ಕನ್ನಡದ ಬಗ್ಗೆ ಒಲವು ಇವನ್ನೆಲ್ಲ ಮೂಡಬೇಕಾಗಿರೋದು ಅತ್ಯಂತ ಅಗತ್ಯವಾಗಿದೆ. ಇವತ್ತಿನ ದಿವಸ ಒಂದು ಕಡೆ ಮಲಯಾಳಂನವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ತೆಲುಗಿನವರು ದಾಳಿ ಮಾಡ್ತಾ ಇದ್ದಾರೆ, ಈ ಕಡೆ ತಮಿಳ್ನವರು ದಾಳಿ ಮಾಡ್ತಾರೆ, ಆ ಕಡೆ ಹಿಂದಿಯವರು ಬರ್ತಾ ಇದ್ದಾರೆ. ನಾವು ಇಷ್ಟು ಎಲ್ಲರ ನಡುವೆ ಕೂಡ ಕನ್ನಡ ನಲುಗಿ ಹೋಗ್ತಕ್ಕಂಥ ಪರಿಸ್ಥಿತಿ. That's what you assume. The story's over now, I must conclude. I am conflicted, watching where I step still, hanging in the balance. Not the life I want to live, I want to take it all, standing tall. Fear I weighed the burden.